ಏಯ್ ಗಿಲ್ಲಿ ಬಂದಿರೋದು ಮತ್ತಲ್ಲ ಕಣ್ರೋ, ಗತ್ತಲ್ಲಿ. ಗಿಲ್ಲಿ ಬಂದಿರೋದು ಮತ್ತಲ್ಲ ಕಣ್ರೋ, ಗತ್ತಲ್ಲಿ. ಈ ಕೌಂಟ್ರನ್ನ ಇಂಡೈರೆಕ್ಟ್ ಆಗಿ ಯಾರು ಕೊಟ್ಟಿದ್ದೀರಾ ಸರ್? ಸೊ ಅವ್ನ ಕಾಲ್ ಹೇಳಿವ್ರಿಗೆ ತಗೋ ನಾನ್ ಹೇಳೋದೆಲ್ಲ ಸೀದಾ ಸಾದಾಲು, ತಗೋ ನಾನ್ ಮಾಡೋದೆಲ್ಲ ಟ್ರೆಂಡಿಂಗ್ ಮಗಾಲು, ತಗೋ ನಾನ್ ಗುರಿ. ನಾನು 10 ಸತಿ ಬಿದ್ದಿರೋನು, 1 ಸತಿ ಗೆದ್ದಿರೋನು. ಈ ಸ್ಟೇಟ್ಮೆಂಟ್ ಅವ್ನಿಗೆ ಎಷ್ಟು ಯೂಸ್ ಆಗಿದೆ ಸರ್? ಅದು 200% ಕರೆಕ್ಟ್. ನಾನು ಒಂದೇ ಸಲ ಗೆದ್ದಿರೋನು, 10 ಸಲ ಬಿದ್ದಿರೋನು. ಬಿದ್ದು ಎದ್ಮೇಲೆ ಒಂದು ಮಜಾ ಇರುತ್ತಲ್ಲ ಇದು ಅಂತ. ಕಲರ್ಸ್ ಈಗೇನು ಅಟ್ಲೀಸ್ಟ್ ಒದ್ದಾಡ್ಕೊಂಡು ಈಗ ಬಂದು ಟಾಪಿಗೆ ಬಂದೈತೆ, ಆಮೇಲೆ ತೋಪಾಗ್ಬಿಡುತ್ತೆ ಸರ್. ಇಲ್ಲೇ ನಿಮ್ಮ ಟೈಮಲ್ಲಿ ಸೀಸನ್ ನಂಬರ್ 1 ಇತ್ತು, ನಮ್ಮ ಟೈಮಲ್ಲಿ ಚಾನೆಲ್ ನಂಬರ್ 1. ಗಿಲ್ಲಿ ನಟನ ಕರ್ನಾಟಕದಲ್ಲಿ ಆಲ್ರೆಡಿ ಹೃದಯದಲ್ಲಿ ಇಟ್ಕೊಬಿಟ್ಟವ್ರೆ. ಅವನ್ನ ಏನು ಕಪ್ನೇನ ತಪ್ಪಿಸ್ತೀರಾ? ತಪ್ಪಿಸಿ, ನೋ ಪ್ರಾಬ್ಲಮ್. ಸೀನಿಯರು, ನೀನ್ ಜೂನಿಯರು, ನಾನು ಪಂಟ್ರು ಪೈಟ್ರು ಅಂತ ನಮ್ಗೆ ಅಡ್ಡ ಬರಬೇಡಿ. ಏಜು ಸೈಜು ನೋಡುದಿಲ್ಲ, ಸೀಜ್ ಮಾಡಿ ಸೀಲ್ ಹೊಡೆದು ಬಿಡ್ತೀವಿ. ಗೆದ್ದು ಬಾಗಿಲ್ಲಿ ನೀ ಗೆದ್ದು ಬಾಗಿಲ್ಲಿ, ಎದ್ದು ಬಾಗಿಲ್ಲಿ ನೀ ಎದ್ದು ಬಾಗಿಲ್ಲಿ, ಗೆಲ್ಲಬೇಕಿಲ್ಲಿ ಗೆದ್ದು ನೀ ನಿಲ್ಲಬೇಕಿಲ್ಲಿ ಅಂತ ಬರ್ದ. ಗೆದ್ದು ಬಾಗಿಲ್ಲಿ ನೀ ಗೆದ್ದು ಬಾ, ಎದ್ದು ಬಾಗಿಲ್ಲಿ ನೀ ಎದ್ದು ಬಾ, ಗೆಲ್ಲಬೇಕಿಲ್ಲಿ ಗೆದ್ದು ನಿಲ್ಲಬೇಕಿಲ್ಲಿ, ಗೆಲ್ಲಬೇಕಿಲ್ಲಿ ಗೆದ್ದು ನಿಲ್ಲಬೇಕಿಲ್ಲಿ, ಗೆದ್ದು ಬಾಗಿಲ್ಲಿ ನೀ ಗೆದ್ದು ಬಾ, ಎದ್ದು ಬಾಗಿಲ್ಲಿ ನೀ ಎದ್ದು ಬಾ. ಒಂದು ಹೆಸರನ್ನ ಜಪ ಮಾಡ್ತಿರ್ತಾನೆ ಬಿಗ್ ಬಾಸ್ನಲ್ಲಿ. ಯಾವ ಹೆಸರು ಅಂತಂದರೆ ಸೂರ್ಯವಂಶ ಅಂತ. ಅಲ್ಲಿ ನಿಮ್ಮನ್ನ ಮರೆಯೋಕ್ಕಾಗದೆ ಸೂರ್ಯವಂಶ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹೌದೌದು. ಸೂರ್ಯವಂಶದವರೇ ವ್ಯಕ್ತಿ ಗೆಲ್ಲೋದು ಏಂತ್ರಿಂದ? ಗಿಲ್ಲಿನ ಟೆಸ್ಟ್ ಇದ್ದಾನೆ ಓಟು. ಅದ್ರ ಪ್ರಕಾರ ಅವ್ನಿಗೆ ಏನಾದ್ರು ಸಿಕ್ಬಿಟ್ರೆ ಕಲರ್ಸ್ ಕನ್ನಡ ಆ ಒಂದು ಗತ್ತು ಮತ್ತು ಆ ಒಂದು ಹೆಸರನ್ನ ಉಳಿಸ್ಕೋತದೆ ಸರ್. ಮಿಸ್ ಆಗೋದೇನಾದ್ರು ಬೇರೆ ಟ್ರ್ಯಾಕ್ ಹೋಗ್ಬಿಡುತ್ತೆ ಸರ್, ಮುಗ್ದೈತ್ ಕತೆ. ಗಿಲ್ಲಿ ಬಂದಿದ್ದು ಮತ್ತಲ್ಲ ಕಣ್ರೋ, ಗತ್ತಲ್ಲಿ. ಹಾಕ್ರೆ ಡೇಟು. ಕಿರಾತಕ ಮೂವಿ ಬರುತ್ತೆ, ಅದರಲ್ಲಿ ಒಂದು ಸಾಂಗ್ ಇರುತ್ತೆ, ಮಳವಳ್ಳಿ ಮಧುರಲು ಹವಾ ಮಡ್ಗಿವಿ, ಬಲಮೂರಿ ಮೇಲ್ಕೋಟೆಲು ಲೆವೆಲ್ ಮಡ್ಗಿವಿ. ಗಿಲ್ಲಿ ಬಂದಿದ್ದು ಮತ್ತಲ್ಲಿ ಅಲ್ಲ ಕಣೋ, ಗತ್ತಲ್ಲಿ. ವೀಕ್ಷಿಸಿ ನಾಳೆ ಬೆಳಗ್ಗೆ 10:30ಕ್ಕೆ.